ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸರ್ಸೈಸ್ ಎಲ್ಲ ಕಂಪ್ಲೀಟ್ ಆಯಿತು. ಈ ಎಕ್ಸಾಂಪಲ್ಸ್ ಮಾಡೋಣ. ಎಕ್ಸಾಂಪಲ್ಸ್ ಅಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇಫ್ ಟು ಇಂಟರ್ಸೆಕ್ಟಿಂಗ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಮೇಕ್ ಈಕ್ವಲ್ ಆಂಗಲ್ಸ್ ವಿತ್ ದ ಡಯಾಮೀಟರ್ ಪಾಸಿಂಗ್ ಥ್ರೂ ದೇರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಪ್ರೂವ್ ದಟ್ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಡ್ರಾ ಮಾಡಿದ್ದೀನಿ ನೋಡಿ. ಅವ್ರೇನ್ ಹೇಳಿದರೆ, ಟು ಇಂಟರ್ಸೆಕ್ಟಿಂಗ್ ಕಾರ್ಡ್ಸ್ ಅಂದ್ರೆ ಎ ಬಿ ಸಿ ಡಿ ಏನಿದಾವಲ್ಲ, ಇವೆರಡು ಕಾರ್ಡ್ಸ್ ಇದಾವೆ. ಇವು ಇಂಟರ್ಸೆಕ್ಟ್ ಎಲ್ಲ ಆಗ್ತಾ ಇದೆ, ಪಾಯಿಂಟ್ ಪಿ ಗೆ ಇಂಟರ್ಸೆಕ್ಟ್ ಆಗ್ತಾ ಇದೆ. ಓಕೆ, ಇಲ್ಲಿ ಈಕ್ವಲ್ ಆಂಗಲ್ಸ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಯಾವ ನೋಡಿ, ಈ ಆಂಗಲ್ ಇನ್ನು ಈ ಆಂಗಲ್ ಈಕ್ವಲ್ ಇದಾವೆ ಅಂತ ಕೊಟ್ಟಿದ್ದಾರೆ ನೋಡಿ. ಮೇಕ್ ಈಕ್ವಲ್ ಆಂಗಲ್ಸ್ ವಿತ್ ದ ಡಯಾಮೀಟರ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಪ್ರೂವ್ ದಟ್ ಕಾರ್ಡ್ಸ್ ಆರ್ ಈಕ್ವಲ್ ಅಂತ. ಅಂದ್ರೆ ಏನ್ ಪ್ರೂವ್ ಮಾಡ್ಬೇಕು ನಾವು, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ, ಟು ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಗಿವನ್ ಬರ್ದಿದ್ದೀನಿ ನೋಡಿ. ಈ ಆಂಗಲ್ ಬಿ ಪಿ ಎಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಪಿ ಎಸ್, ಈಕ್ವಲ್ ಆಂಗಲ್ಸ್ ಅಂತ ಫಾರ್ಮೇಶನ್ ಆಗ್ತಾ ಇದೆ ಅಂತ ಕೊಟ್ಟಿದಾರಲ್ವಾ. ಸೊ ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಏನ್ ಮಾಡ್ಕೋಬೇಕು ಅಂದ್ರೆ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋಬೇಕು. ಈ ಕಾರ್ಡ್ಸ್ಗೆ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ಳೋಣ ನೋಡಿ. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡ್ವಿ. ಇದಕ್ಕೆ ನೇಮಿಂಗ್ ಮಾಡೋಣ. ಇದಕ್ಕೆ ಎಲ್ ಅಂತ ಮಾಡೋಣ, ಇದಕ್ಕೆ ಎಂ ಅಂತ ಮಾಡೋಣ. ಓಕೆ, ಇದನ್ನ ಯಾಕೆ ಡ್ರಾ ಮಾಡ್ಕೊಂಡ್ವಿ ಅಂತಂದ್ರೆ ನೋಡಿ, ಥಿಯರಮ್ ನಂಬರ್ 9.6 ಏನ್ ಹೇಳುತ್ತೆ ಅಂದ್ರೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಟು ದ ಕಾರ್ಡ್ಸ್ ಆರ್ ಈಕ್ವಲ್, ದೆನ್ ಕಾರ್ಡ್ಸ್ ಆರ್ ಈಕ್ವಲ್ ಇನ್ ಲೆಂತ್ ಅಂತ. ಅಂದ್ರೆ ಈ ಸೆಂಟರ್ ಇದೆ ಅಲ್ವಾ, ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಲ್ವಾ, ಈ ಓ ಎಂ ಓ ಎಲ್ ಇದು ಈಕ್ವಲ್ ಇದ್ರೆ, ಓಕೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಟು ದ ಕಾರ್ಡ್ಸ್ ಆರ್ ಈಕ್ವಲ್, ದೆನ್ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಥಿಯರಮ್ ಇದೆ. ಸೊ ಅದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ, ಇವೆರಡನ್ನ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ನಮ್ಗೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡೋದು ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದೀವಿ. ಈಗ ಅದನ್ನ ಬರೆಯೋಣ. ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರಿಬೇಕಲ್ವಾ. ಸೊ ಡ್ರಾ ಓ ಎಲ್ perpendicular to AB and OM perpendicular to CD. ಆಯ್ತಾ? ಈಗ ನೋಡಿ, ಇಲ್ಲಿ ಟೂ ಟ್ರಯಾಂಗಲ್ಸ್ ಆಗಿದೆ ಅಲ್ವಾ. ಒಂದು ಓ ಪಿ ಎಲ್, ಇನ್ನೊಂದು ಓ ಪಿ ಎಂ. ಓಕೆ, ಟೂ ಟ್ರಯಾಂಗಲ್ಸ್ ಆಗಿದೆ. ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ನಾವು ಹೇಳ್ಬೋದಲ್ವಾ, ಓ ಎಲ್ ಇಸ್ ಈಕ್ವಲ್ಸ್ ಟು ಓ ಎಂ ಅಂತ. ಸೊ ಇವೆರಡು ಈಕ್ವಲ್ ಅಂತ ಪ್ರೂವ್ ಆದ್ರೆ ನಮಗೆ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಆಗತ್ತೆ. ಸೊ ಬರೆಯೋಣ ಸೊಲ್ಯೂಷನ್. ಇನ್ ಟ್ರಯಾಂಗಲ್ ಓ ಪಿ ಎಲ್ and triangle OPM ಏನೇನು ಈಕ್ವಲ್ ಬರ್ತವೆ ನೋಡೋಣ. ನೋಡಿ, ಈ ಆಂಗಲ್ ಈಕ್ವಲ್ ಇದೆ ಅಂತ ಕೊಟ್ಟಿದಾರಲ್ವಾ. ಆಂಗಲ್ ಬಿ ಪಿ ಎಸ್ ಇಸ್ ಈಕ್ವಲ್ಸ್ ಆಂಗಲ್ ಡಿ ಪಿ ಎಸ್ ಅಂತ ಇಲ್ಲಿ ಬರ್ದಿದ್ದೀನಿ. ಇವ್ರು ಕೊಟ್ಟಿದ್ದಾರೆ ಈಕ್ವಲ್ ಆಂಗಲ್ಸ್ ಅಂತ. ನಾವು ಅದು ಅಷ್ಟು ಲೆಂತಿ ಬರೀದಿದ್ರು 1, 2 ಅಂತ ನೇಮ್ ಮಾಡ್ಕೋಬಹುದು. ಓಕೆ, ಸೊ ನಾವೇನ್ ಹೇಳೋಣ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅಂತ ಹೇಳ್ಬೋದು ಅಲ್ವಾ. ಸೊ ಇದು ಗಿವನ್ ಆಯ್ತಾ. 1 ಆಂಗಲ್ ತೋರಿಸಿದ್ವಿ. ಈಗ ನೋಡಿ, ಇದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಲ್ವಾ. ಓ ಎಂ ಇಲ್ಲಿ ಸಿ ಡಿ ಪರ್ಪೆಂಡಿಕ್ಯುಲರ್ ಆಗಿದೆ, ಓ ಎಲ್ ಎ ಬಿ ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಅಲ್ಲಿ ಏನಿದು 90 ಡಿಗ್ರಿ ಫಾರ್ಮೇಶನ್ ಆಗಿದೆ ನೋಡಿ ಅಲ್ವಾ. ಸೊ ಅದನ್ನೇ ಬರಿಬಹುದು. ಏನಂತ, ಇದಕ್ಕೂ ನೇಮ್ ಮಾಡಂಗಿದ್ರೆ ಮಾಡ್ಬೋದು, 3, 4 ಅಂತ. ಓಕೆ, ಸೊ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4. ಬ್ರಾಕೆಟ್ ಅಲ್ಲಿ ಬರೆಯೋಣ, ಈಚ್ 90 ಡಿಗ್ರಿ ಅಲ್ವಾ. 90 ಡಿಗ್ರಿ ಇದಾವೆ ಎರಡು ಪರ್ಪೆಂಡಿಕ್ಯುಲರ್. ಈಗ ನೋಡಿ, ಓ ಪಿ ಇಸ್ ಕಾಮನ್ ಇದೆ ಅಲ್ವಾ.
ಎರಡು ಟ್ರಯಾಂಗಲ್ಗೆ ಒ ಪಿ ಕಾಮನ್ ಇದೆ. ಸೊ ಅದನ್ನು ಬರೆಯೋಣ. ಒ ಪಿ ಇಸ್ ಈಕ್ವಲ್ಸ್ ಟು ಒ ಪಿ, ಬ್ರಾಕೆಟ್ ಅಲ್ಲಿ ಒ ಪಿ ಈಸ್ ಕಾಮನ್. ನೋಡಿ ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿನೂ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಅಂಡರ್ ಎಎಸ್ criteria, two triangles are said to be congruent. So therefore triangle OPL is congruent to triangle OPM. Bracket ಅಲ್ಲಿ AAS criteria. ಆಯ್ತಲ್ವಾ? ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಆದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಇರ್ತಾವಲ್ವಾ? ಸೊ ನಾವು ಹೇಳ್ಬೋದು therefore OL is equals to OM. ಬ್ರಾಕೆಟ್ ಅಲ್ಲಿ ಏನ್ ಬರಿಬಹುದು? CP CT ಅಲ್ವಾ? ಸೊ ನಾವು ಏನ್ ಓದಿದೀವಿ? ಕಾರ್ಡ್ಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಟು ದ ಕಾರ್ಡ್ಸ್, ದೆನ್ ಟೂ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಓದಿದೀವಲ್ವಾ? ಸೊ ಅದನ್ನೇ ಹೇಳ್ಬೋದು therefore chord AB is equals to chord CD ಅಲ್ವಾ? ಇದನ್ನೇ ಅಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಅದನ್ನೇ ಬರ್ದ್ವಿ, ಇದಕ್ಕೆ ರೀಸನ್ ಬರೆಯೋಣ. ಥೀರಮ್ 9.6 ಅಂತ ಬರೀರಿ. ಇದನ್ನ ಶಾರ್ಟ್ ಆಗಿ ಕಾರ್ಡ್ಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಆರ್ ಈಕ್ವಲ್ ಅಲ್ವಾ? ಇದನ್ನೇ ಅಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಪ್ರೂವ್ ಮಾಡಿದ್ವಿ, ಹೆನ್ಸ್ proved. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.